ಹಾಯ್ ಸ್ನೇಹಿತರೆ, ಐಶರ್ ಮಿನಿ ಬಸ್ ಆಗಿದೆ. ಇದು 2014 ಮಾಡೆಲ್ ಆಗಿದೆ. ಓನರ್ ನೋಡೋದಾದರೆ 3ನೇ ಓನರ್ ಆಗಿದ್ದಾರೆ ಈ ಬಸ್ಸಿಗೆ. ಈ ಬಸ್ ಯಾರಿಗಾದರೂ ಬೇಕಂದರೆ ಓನರ್ ನಂಬರ್ ಟೈಟಲಲ್ಲಿ ಕೊಟ್ಟಿರ್ತೀನಿ. ಟೈಟಲಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕಾಣುತ್ತೆ, ಕ್ಲಿಕ್ ಮಾಡಿ, ಆಲ್ ಅಂತ ಓಕೆ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಆವಾಗ ಈಸಿಯಾಗಿ ವಿಡಿಯೋ ನೋಡಿ ನಂಬರ್ ಇರುತ್ತೆ, ಕಾಲ್ ಮಾಡಿ, ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ಚೆಕ್ ಮಾಡಿ, ರನ್ ಮಾಡಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಜೊತೆ ಮೆಕ್ಯಾನಿಕ್ಕನ್ನು ಕರ್ಕೊಂಡು ಹೋಗ್ಬಿಟ್ಟು ತೊಗೊಂಬಂದು ಯೂಸ್ ಮಾಡಿ ಸ್ನೇಹಿತರೆ. ಬಸ್ಸು ಗುಡ್ ಕಂಡೀಷನಲ್ಲಿದೆ ಅಂತ ಹೇಳಿದ್ದಾರೆ ಓನರು. ಯಾರಿಗಾದ್ರೂ ಬೇಕಂದರೆ ಬೇಗ ತಗೊಂಬಂದು ಯೂಸ್ ಮಾಡಿ ಸ್ನೇಹಿತರೆ. ಓನರು 2 ಮಾತಾಡಿದ್ದಾರೆ, ಕೇಳಿ ಸ್ನೇಹಿತರೆ ನೀವೇ. ಹೇಳಿ ಸರ್, ಅದು ಬಸ್ ಯಾವ್ದು ಸರ್? ಅದು ಐಶರ್ ಕಂಪನಿ ಸರ್. ಐಶರ್ ಲಾರಿ ಇರೋದು ಬಸ್ ಮಾಡಿರ, ಮಿನಿ ಬಸ್. ಬಸ್ ಮಾಡಿದ್ದು ಅದು. ಐಶರ್ 6 ವೀಲ್ ಅಲ್ಲ ಸರ್ ಅದು? 6 ವೀಲ್. ಓಕೆ, ಮಿನಿ ಬಸ್. ಮಾಡಲ್ ಸರ್ ಅದು? ಮಾಡಲ್ 14 ಸರ್. 2014. ಓಕೆ ಸರ್, ಎಷ್ಟನೇ ಓನರ್ ಸರ್ ಈ ಗಾಡಿ, ಈ ಬಸ್ಸಿಗೆ ನೀವು? 3ನೇ ಓನರ್. 3ನೇ ಓನರಾ? ಓಕೆ ಸರ್, ಓಕೆ. ಕಿಲೋಮೀಟರ್ ಎಷ್ಟಾಗೈತೆ ಸರ್ ಟೋಟಲ್? ಕಿಲೋಮೀಟರ್ 95,000 ಇರ್ಬೇಕು ಸರ್. ಓಕೆ ಸರ್, ಓಕೆ. 25,000 ಕಿಲೋಮೀಟರ್ ರನ್ ಆಗೈತಾ? ಓಕೆ ಸರ್, ಓಕೆ. ಜಾಸ್ತಿನೇ ಆಗಿರ್ಬೋದು, ಮೀಟ್ರ್ ಏನೋ ಇದು ಪ್ರಾಬ್ಲಮ್ ಇರ್ಬೋದು ಸರ್. ಓಕೆ. ಈಗ ಅದು ನಾವು ತಂದು 1 ವರ್ಷ ಆಯ್ತು. ಓಕೆ ಸರ್. ಬಾಳ ಹೊಡಿಸಿಲ್ಲ ಸರ್ ಅದು, ಯಾಕಂದ್ರೆ ಅದು ಡ್ರೈವರ್ ಇಲ್ಲ, ಅದಿಲ್ಲ ಸೀಟರ್ ಸರ್ ಅದು? ಅದು 22 ಸೀಟರ್ ಸರ್. 22 ಸೀಟರಾ? ಓಕೆ ಸರ್, ಓಕೆ. FC ಇನ್ಸೂರೆನ್ಸ್ ಐತೆ ಸರ್, ರನ್ನಿಂಗ್ ಐತೆ? 1 ವರ್ಷ ಇದೆ ಸರ್, ಮೊನ್ನೆ ತುಂಬಿ 1 ತಿಂಗಳಾಗಿಲ್ಲ. ಓಕೆ ಸರ್. 6 ವೀಲ್ ಎಷ್ಟೆಷ್ಟು ಪರ್ಸೆಂಟ್ ಇದಾವೆ ಸರ್? ವೀಲ್ 90% ಇದೆ ಅವು. ಅಷ್ಟು 6 ವೀಲ್ ಏನು? 6 ವೀಲ್ ಏನು ಕೇಸಿಂಗ್. ಓಕೆ, ಕೇಸಿಂಗಾ? ಸ್ಟೆಪ್ನಿ ಎಲ್ಲ ಐತೆ ಸರ್? ಸ್ಟೆಪ್ನಿನೂ ಚೆನ್ನಾಗಿದೆ. ಅದು 80% ಇದೆ, 80-90%. ಓಕೆ ಸರ್. ಬಸ್ ಕಂಡೀಷನ್ ಹೆಂಗೈತೆ ಸರ್? ಕಂಡೀಷನ್ ಗುಡ್ ಕಂಡೀಷನ್ ಇದೆ. ಅವರು ಬೇಕಾದ ಮಿಸ್ತ್ರಿ ಕರ್ಕೊಂಡು ಬಂದು 10 ಸಲ ಚೆಕ್ ಮಾಡಲಿ. ಓಕೆ ಸರ್. ಐಶರ್ನಾಗ ಯಾವ್ದು ಸರ್ ಇದು ಗಾಡಿ? ಐಶರ್ನಲ್ಲಿ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ ಸರ್ ನಮ್ಗೆ. ಐಸರ್ ಅಲ್ಲಿ 6 ವೀಲ್ನಾಗ ಮಿನಿ ಬಸ್ ಮಾಡಿರೋದು ಅಲ್ಲ ಸರ್? ಹೌದು ಸರ್. ಓಕೆ. ಐಸರ್ ಅಲ್ಲಿ ಯಾವ್ದಂತ ಗೊತ್ತಿಲ್ಲ ನಿಮಗೆ? ಇಲ್ಲ, ಅದು ಐಸರಾಗ 1109 ಈ ತರ ಬರುತ್ತೆ ಸರ್, ಹಂಗಾಗಿ ಕೇಳಿದೆ ನಾನು. ಇಲ್ಲ ಸರ್, ಅದು ನನಗೆ ಯಾವ್ದಷ್ಟು ಐಡಿಯಾ ಇಲ್ಲ. ಓಕೆ ಸರ್, ಓಕೆ. ನಾವು ನಡ್ಸಂಗಿಲ್ಲ ಅದು ಗಾಡಿ, ಬಟ್ ನನ್ಗೆ ಗೊತ್ತಿಲ್ಲ. ನಮ್ ಬರ್ದಿದ್ದು. ಓಕೆ ಸರ್, ಓಕೆ. ನೀವು ಮೊನ್ನೆ ಓನರ್ ಅಂದ್ರಲ್ಲ? 2014 ಮಾಡಲ್ಲ? ಹೌದು ಸರ್. ಓಕೆ ಸರ್, ಓಕೆ. ಇದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಸರ್? ಅಲ್ಲ, ಗಾಡಿ ಮೇಲೆ ಏನಾದ್ರು ಲೋನ್ ಗೀನ್ ಐತೆ ಸರ್? ಇಲ್ಲ, ಫುಲ್ ಕ್ಯಾಶ್ ಇದೆ ಸರ್. ಫುಲ್ ಕ್ಯಾಶ್. ಮತ್ತೆ ರೀಲ್ ಲೋನ್ ಏನಾದ್ರು ಹಾಕ್ಸಿದ್ರಾ? ಏನಿಲ್ಲ. ಓಕೆ ಸರ್, ಓಕೆ. ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಸರ್ ಇದು? ಇದು ಧಾರವಾಡ ಡಿಸ್ಟಿಕ್. ಧಾರವಾಡ ಡಿಸ್ಟಿಕ್. ಬಸ್ ಇರೋದು ಸರ್ ಲೊಕೇಶನ್? ಲೊಕೇಶನ್ ನೇರ ಕುಂದಗೋಳ. ಕುಂದಗೋಳ? ಕುಂದಗೋಳ ಹುಬ್ಳಿಲಿ ಅಂದ್ರೆ ನೀರ್ ಹಾಕೈತ್ರಿ ಮೀನ್. ಇವಾಗ ಲೊಕೇಶನ್ ಯಾವ್ದು? ಧಾರವಾಡ ಕೊಡೋಣ, ಹುಬ್ಳಿ ಕೊಡೋಣ, ಯಾವ್ದು ಕೊಡೋಣ ಸರ್? ಹುಬ್ಳಿ ಕೊಡ್ರಿ. ಹುಬ್ಳಿ. ಓಕೆ. ಹುಬ್ಳಿಯಿಂದ ಬಸ್ ಇರೋದು ಲೊಕೇಶನ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಅದು? ಒಂದು 22 ಕಿಲೋಮೀಟರ್ ಆಗತ್ತೆ. ಓಕೆ ಸರ್, ಓಕೆ, ಪರವಾಗಿಲ್ಲ. ಓಕೆ ಸರ್. ಇವಾಗೇನು ಈಗ ಲೋನ್ ಆಪ್ಷನ್ ಕೊಡ್ತೀರಾ ಹೆಂಗ್ ಸರ್ ತಗೊಳ್ಳೋರಿಗೆ? ಅವ್ರಿಗೆ ಹೆಂಗ್ ಇದಾಗತ್ತೆ ಹಂಗ್ ಸರ್. ಇಲ್ಲ, ಫುಲ್ ಕ್ಯಾಶ್ ಅಲ್ಲ ಸರ್, ಫುಲ್ ಕ್ಯಾಶ್ ಆಗೈತಲ್ಲ ನಿಮ್ ಕಡೆಗೆ, ಫುಲ್ ಕ್ಯಾಶ್ ಗಾಡಿ ಆಗಿದೆ. ಈಗ ತಗೊಳ್ಳೋರು ಈಗ ಲೋನ್ ಏನು ಕೇಳಿದ್ರೆ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ಲೋನ್ಗೆ ಇಲ್ಲ ಸರ್, ಯಾಕಂದ್ರೆ ಅವ್ರ ಮ್ಯಾಗ ಬಿಟ್ಟಿದ್ದು ಸರ್ ಮಾಡ್ಕೊಳ್ಳೋದು ಲೋನ್. ಓಕೆ, ಓಕೆ. ಒಟ್ಟು ಅವ್ರು ತಗೊಂಡ್ ಹೋಗ್ಬಿಟ್ಟು ಮತ್ತೆ ರೀ ಲೋನ್ ಹಾಕ್ಸ್ಕೋಬೇಕಾ ಅಂತ ನೀವ್ ಹೇಳ್ತಾ ಇದ್ರಾ? ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಲೋನರು ಮಾಡ್ಲಿ, ಕ್ಯಾಶರ್ ಮಾಡ್ಲಿ. ಓಕೆ ಸರ್, ಓಕೆ. ಮತ್ತೆ ಕ್ಯಾಶ್ಗಾದ್ರೆ ಪ್ರೈಸ್ ಏನ್ ಹೇಳ್ತೀರಿ ಸರ್ ಬಸ್? 12,70,70,000 ರೂಪಾಯಿ ಆಯ್ತು. 12,70,000?
12,70,000 ನೋಡಿ ಸರ್. ಒಂದು ರೀಸನಬಲ್ ಹೊಸದ್ ಎಷ್ಟೈತೆ ಸರ್ ಇದು? ಹೊಸದು 28 ಲಕ್ಷ ಇದೆ ಸರ್ ಅದಕ್ಕೆ. ಬಸ್ ಏನು ಈ ತರ ಮಿನಿ ಬಸ್ ಸರ್ 28 ಲಕ್ಷ ಇರೋದು? ಇದೇ ತರ ಸರ್. ಅದ್ರದ ಚಸ್ಸಿ 19 ಲಕ್ಷ ಇದೆ. ಹಾ, ಆಮೇಲೆ 8-9 ಲಕ್ಷ ರೂಪಾಯಿ ಬಾಡಿ ಕಟ್ಲಿಕ್ಕೆ ಆಗ್ತದೆ ಸರ್. ಓಕೆ ಸರ್. ಇದು 2014 ಮಾಡಲ್ ಸರ್. 9 ವರ್ಷ ಗಾಡಿ ಆಯ್ತು ಈಗ ನಿಮ್ದು. ಈಗ ಒಂದು ರೀಸನಬಲ್ ಅಲ್ಲ ಸರ್, ರೀಸನಬಲ್ ಕರೆಕ್ಟ್ ಆಗಿ ಕೊಟ್ರೆ ನಿಮ್ದು ಪಕ್ಕಾ ಸೇಲ್ ಆಗುತ್ತೆ. ಹಿಂಗೆ ಹೇಳಿದ್ರೆ ಮತ್ತೆ ನೀವ್ ಹೆಂಗೆ ಯಾರು ತಗೊಳ್ತಾರ ನೋಡಿ ಸರ್, ಹೌದ್ರಾ? ಇಲ್ಲ ಸರ್, ಇಲ್ಲೇ 11 ಮಟ ಕೇಳಿದ್ರು ಒಬ್ರು, ನಾವು ಕೊಟ್ಟಿಲ್ಲ ಅದ. ಅಲ್ಲ ಸರ್, ಮತ್ತೆ ಈಜಿಯಾಗಿ ಕೊಡ್ಬೋದೈತಲ್ಲ ಸರ್, ಮತ್ತೆ ಅಲ್ಲೇ ಅಂತ ಈಗ 11 ಮಟ ಕೇಳಿದ್ರೆ ನಾವು ಕೊಟ್ಟಿಲ್ಲ ಸರ್. ಓಕೆ ಸರ್, ಯಾಕಂದ್ರೆ ಕ್ಯಾಲ್ಕುಲೇಷನ್ ಎಲ್ಲಾರು ಹಾಕ್ತಾರ ಸರ್, ಎಲ್ಲರೂ ಬುದ್ಧಿವಂತರ ಇರೋದು. ಈಗ ಯಾರು ಜಾಂಡ್ರೆ ಅಂತ ಏನಿಲ್ಲ, ಎಲ್ಲ ದಡ್ಡ ಯಾರಿಲ್ಲ, ಜಾಂಡ್ರೆ ಇರೋದು. ಕರೆಕ್ಟ್. ಏನ್ ಸರ್, ನೀವೇ ಆಗಿರ್ಲಿ ಇನ್ನೊಬ್ರೇ ಆಗಿರ್ಲಿ, ಯಾಕಂದ್ರೆ ಎಲ್ಲಾ ಕ್ಯಾಲ್ಕುಲೇಷನ್ ಹಾಕ್ತಿರಿ. ಏನಪ್ಪಾ ಮಾಡಲು ಎಷ್ಟು ತಗೋಬಹುದು ಎಷ್ಟಕ್ಕಿಲ್ಲ. ನೀವು ನೋಡಿ ಸರ್, ನೀವು ನಿಮ್ ಮೈಂಡ್ ಅಲ್ಲಿ ಸೇಲ್ ಮಾಡ್ಬೇಕಂತ ಅನ್ಕೊಂಡ್ರೆ ಒಂದು ರೀಸನಬಲ್ ಪ್ರೈಸ್ ಕೊಡಿ, ತಗೊಳಾರ ತಗೊಂಡು ಯೂಸ್ ಮಾಡ್ತಾರೆ. ಆಯ್ತು ಸರ್, ನಿಮ್ ಕಡೆಯಿಂದ ಏನೋ ನೆಗೋಷಿಯಬಲ್ ಮಾಡ್ತೀವಿ. ಅಲ್ಲ, ನೆಗೋಷಿಯಬಲ್ ಮಾಡ್ತೀರಾ, ಮಾಡಲ್ಲ ಅಂತಲ್ಲ. ಒಂದು ಫೈನಲ್ ನಮ್ ಕಡೆಯಿಂದ ವ್ಯೂವರ್ಸ್ ಬಸ್ ಬೇಕಂತ ಬಂದ್ರೆ ಒಂದು ಫೈನಲ್ ರೇಂಜ್ ಮಾಡಿ ಸರ್, ಒಂದು ರೀಸನಬಲ್. ರೀಸನೇಬಲ್ 11 ಮಾಡ್ತೀನಿ ಸರ್, ಆಯ್ತಾ? 11.5 ಲಕ್ಷ ಹಾ ನೋಡಿ ಸರ್, ಜಾಸ್ತಿ ಆಯ್ತು. ಮಾಡಲ್ಲು, ಯಾಕಂದ್ರೆ ಮಾಡಲ್ 2014 ಸರ್, ಬಹಳ ದೂರ ಐತೆ. ಹಿಂಗೆ ಕೊಟ್ರ ಪ್ರೈಸ್, ಯಾಕಂದ್ರೆ ನಾನೇನು ಹಾಕಲ್ಲ ಅಂತಲ್ಲ, ಹಾಕ್ತೀನಿ ಅಪ್ಡೇಟ್. ಯಾಕಂದ್ರೆ ನಿಮ್ ಸೇಲ್ ಆಗ್ಬೇಕಲ್ಲ ಅಂತ ನಾನು ಹೇಳ್ತಾ ಇರೋದು. ನೀವು ಆಮೇಲೆ ನನಗ್ ಫೋನ್ ಮಾಡಿ ಸರ್ ಸೇಲ್ ಆಗ್ಲಿಲ್ಲ ಅಂತ ಹೇಳ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಎಲ್ಲಾರು ನೋಡ್ತಾರೆ, ನೀವು ಮಾತಾಡ್ಬೋದು ಇಷ್ಟ ಅಂತ. ಯಾಕಂದ್ರೆ ಎಲ್ಲಾ ಕ್ಯಾಲ್ಕುಲೇಷನ್ ಹಾಕಿದ್ರೆ ಮಾತ್ರ ಬಸ್ ತಗೊಳಕ್ ಬರ್ತಾರ, ಹೌದ್ರಾ? ಹೌದು ಸರ್. ಮತ್ತೆ 2014 ಮಾಡಲು 6 ಇತ್ತಾಗ ಒಂದೊಂದ್ 2-3 ತಿಂಗಳು ಹೋದ್ರೆ 3 ವರ್ಷ ಎಷ್ಟಾಯ್ತು ಸರ್? 9 ವರ್ಷ ಗಾಡಿ ಆಯ್ತು ನಿಮ್ದು. ಹೌದು ಸರ್. ಮತ್ತೆ ನೋಡಿ ಸರ್, ಇಷ್ಟು ಪ್ರೈಸ್ ಕೊಟ್ರೆ ಹೆಂಗೆ ಸರ್ ನಿಮ್ದು ಸೇಲ್ ಆಗುತ್ತಂತ ಅನ್ಕೊಂತೀರಿ ಮೈಂಡ್ ಅಲ್ಲಿ? ನೋಡಿ ಹಾಗೆ ಸರ್, ನೋಡು. ಅಲ್ಲ ಸರ್, ಹಾಕ್ತೀನಿ, ಹಾಕಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಇಲ್ಲಿ ಪ್ರೈಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಹೌದ್ರಾ? ಸರ್, ಒಂದು ರೀಸನಬಲ್ ಕೊಟ್ರೆ ನಿಮ್ದು ಸೇಲ್ ಆದ್ರೆ ಬಿಡಪ್ಪ, ಆ ದುಡ್ಡು ತಗೊಂಡ್ ಹೋಗ್ಬಿಟ್ಟು ಮತ್ ಬೇರೆದಕ್ಕೆ ಏನಾದ್ರು ಹಾಕ್ತೀರಾ. ಅದೇನ್ ಸುಮ್ನೆ ಈಗ ನಿಲ್ಸ್ಕೊಂಡು ಈಗ ಯೂಸ್ ಮಾಡಾರ, ನಿಮ್ದು ಯೂಸ್ ಇಲ್ಲ ಈಗ, ಹೌದ್ರಾ? ಇಲ್ಲ ಸರ್, ಡ್ರೈವರ್ ಪ್ರಾಬ್ಲಮ್ಸ್ ಕೊಡಕ್ ಬಂದಿದ್ದು. ಓಕೆ ಸರ್, ಈಗ ಸೇಲ್ ಮಾಡ್ಬೇಕು ಅನ್ಕಂದ್ರೆ ಆದ್ರೆ ಯೂಸ್ ಇದ್ರೆ ಏನಾದ್ರು ಮಾಡಕ್ ಸಾಧ್ಯ ನಿಮ್ ಕಡೆಯಿಂದ, ಹೌದಾ? ಒಂದು ನೋಡಿ ಸರ್, ಒಂದು ರೀಸನಬಲ್ ಹೇಳಿ ಒಂದು, ಯಾಕಂದ್ರೆ ಅತಿ ಲಾಂಗ್ ಹೇಳ್ಬೇಡಿ ಸರ್. ನಮ್ಗ 11 ಬಿದ್ದಿತ್ತು, ನಾವ್ 1 ಲಕ್ಷ ರೂಪಾಯಿ ಖರ್ಚು ಮಾಡೇನ ಮತ್ತೆ ಸರ್. ಅದು ಬಿದ್ದೈತೆ ಸರ್, ನೀವು ತಂದ್ರಿ, ನಿಮಗೆ ಬೇಕಾಗಿತ್ತು, ನೀವು ತಂದ್ರಿ. ಈಗ ನೀವು ಮೈಂಡ್ ಅಲ್ಲಿ ಸೇಲ್ ಮಾಡ್ಬೇಕು ಅನ್ಕಂದ್ರೆ, ಯಾಕಂದ್ರೆ ಬಸ್ ತಗೊಳಾರಾದ್ರೆ ಬಂದ್ ತಗೊಂತಾರೆ. ನೋಡಪ್ಪ ಇದು ಸೇಲ್ ಆಗಿಲ್ಲ ಅಂದ್ರೆ ನಮಗ್ ಹೇಳ್ಬಾರ್ದು ಅಂತ ಅಷ್ಟೇ ಹೇಳ್ತಾ ಇರೋದು. ನೀವು ಸೇಲ್ ಮಾಡ್ಬೇಕಂತ ಅನ್ಕೊಂಡ್ ಸೇಲ್ ಮಾಡ್ತಾ ಇದ್ರ, ಹೌದೇನ್ ಸರ್? ಏನೋ ಒಂದು ಇದ್ರಿಂದ ಏನು ಇಲ್ಲಪ್ಪ, ನಾನ್ ಸೇಲ್ ಮಾಡಿ ಇದರಿಂದ ಬೇರೆ ಏನಾದ್ರು ಮಾಡ್ಬೇಕಂತ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರ, ಹೌದಾ? ಇದು ಗೂಡ್ಸ್ ಗಾಡಿ ಮಾಡ್ಬೇಕಂತ ಸರ್ ನಾವು. ಹ್ಞೂ ಸರ್, ಅದೇ ಪ್ಲಾನಿಂಗ್ ಅಲ್ಲಿ ಏನಾಗ್ಲಿ ಒಟ್ಟು ಇದು ಇಟ್ಕಂದ್ರೆ ಉಪಯೋಗ ಏನಪ್ಪಾ? ಗೂಡ್ಸ್ ಗಾಡಿನ ಮಾಡಿದ್ರೆ ಒಂದ್ ಏನೋ ಒಂದ್ ಇದಾಗತ್ತೆ. ಈ ಪ್ಯಾಸೆಂಜರ್ ಎಲ್ಲಿ ಹೊಡಿಬೇಕಂತ ನಿಮಗೂ ಮೈಂಡ್ ಅಲ್ಲಿ ಅನ್ಸಿರ್ತತೆ. ಮತ್ತೆ ಮಿನಿ ಲಕ್ಸುರಿ ಸರ್ ಇದು. ಗೊತ್ತು ಸರ್, ಬಸ್ ಆಗಿದೆ. ಈಗೇನು ಅದು ಕೆಲ್ಸಕ್ ಬರಲ್ಲ, ಗೂಡ್ಸ್ ಗಾಡಿ ಮಾಡಕ್ ಬರಲ್ಲ ಅದನ್ನ. ಬಸ್ಸೇ ಲಾರಿನೇ, ಹೌದೇನ್ ಸರ್? ಹೌದು ಸರ್. ನೋಡಿ ಸರ್, ಒಂದು ಫೈನಲ್ ಹೇಳಿಬಿಡಿ ಸರ್, ನಮ್ ಕಡೆಯಿಂದ ವ್ಯೂವರ್ಸ್ ಬಸ್ ಬೇಕಂತ ಬಂದ್ರೆ ಒಂದು ಫೈನಲ್ ಹೇಳ್ಬಿಡಿ ಅತ್ತ. ಆಯ್ತು ಸರ್, ಇನ್ನೊಂದು 10,000 ರೂಪಾಯಿ ಖರ್ಚು ಮಾಡ್ತೇನೆ, ಆಯ್ತಾ? ಬರೀ 10,000 ಸರ್? ಏನ್ ಸರ್, ಫುಲ್ ಕ್ಯಾಶ್ ಕೊಡ್ತಾರೆ ಸರ್? ನಾನೊಂದ್ ಪ್ರೈಸ್ ಹೇಳಲೆ ಸರ್ ಅತ್ತಗೆ? ಹೇಳಿ. ನೀವು ಸರ್ 11ಕ್ಕೆ ಬಿಟ್ಬಿಡಿ ಸರ್, ನಾನು ಇನ್ನೂ ಕಮ್ಮಿ ಹೇಳೋಣ ಅಂತಿದ್ದೆ. ಮತ್ತೆ ನೀವು ಬೇಜಾರಾಗ್ಬಾರ್ದಂತ 11 ಲಕ್ಷ ಕೊಡ್ತಾರೆ. 11 ಕೇಳಿದ್ರಿ ಸರ್, ನಾವು ಕಟ್ಟಿಲ್ಲ ಸರ್. ಓಕೆ, ಈಗ ಏನ್ ಮತ್ತೆ ಇಟ್ಕೊಂಡ್ ಏನ್ ಮಾಡಕ್ ಆಗತ್ತೆ ಸರ್? ಅವ್ರೊಂದ್ ಸ್ವಲ್ಪ ದುಡ್ಕನ್ಲಿ ಬಿಡಿ ಸರ್, ಹೌದಾ? ನಿಮಗ್ ಕ್ಯಾಶ್ ಕೊಡ್ತಾರಲ್ಲ ಸರ್. ಮತ್ತೆ 2014 ಮಾಡಲ್ ಐತೆ. ಆಯ್ತಾ ಸರ್? ಆಯ್ತೇನ್ ಸರ್? ಓಕೆನಾ? 11,20,000 ರೂಪಾಯಿ ಕೊಡ್ತೀನಿ. ಇರ್ಲಿ ಬಿಡಿ ಸರ್, ಅವ್ರೇನ್ ಸಣ್ಣ ಪುಟ್ಟ ಹಿಡಿಬೇಡ್ರಿ. 11 ರೌಂಡ್ ಫಿಗರ್ ಮಾಡಿ 11 ಲಕ್ಷ ಮಾಡಿ ಫುಲ್ ಕ್ಯಾಶ್ ಕೊಡ್ತಾರೆ. A to Z ಡಾಕ್ಯುಮೆಂಟ್ ಮತ್ತೆ ಲೋನ್ ಏನ್ ಇದ್ರೆ ಎಲ್ಲ ಕ್ಲಿಯರೆನ್ಸ್ ಲೆಟರ್ ಡಾಕ್ಯುಮೆಂಟ್ ಎಲ್ಲಾ ಕೊಡಿ ಸರ್, ಆಯ್ತಾ? ಲೋನ್ಗೆ ಏನಿಲ್ಲ ಸರ್. ಲೋನ್ ಇಲ್ಲ, CC ಲೆಟರ್ ಅಂತೂ ಬಂದಿರ್ತತೆ ಸರ್. ಹಳೆ ಲೋನ್ ಏನಾದ್ರು ಇದ್ರೆ ಅದು ಒಂದ್ ಕೊಡಿ. ಮತ್ತೆ ಡಾಕ್ಯುಮೆಂಟ್ ಒರಿಜಿನಲ್ ಮತ್ತೆ CC ನೀವೇ ಎತ್ ಕೊಡ್ಬೇಕು, ನಿಮ್ ಜವಾಬ್ದಾರಿ ಆಗಿರುತ್ತೆ ಸರ್. ಆಯ್ತು ಸರ್. ಓಕೆ ಸರ್, 11 ಲಕ್ಷ ಓಕೆನಾ? ಓಕೆ. ಓಕೆ,
ಯಾಕಂದ್ರೆ ನಿಮಗೂ ಬೇಜಾರು ಮಾಡಕ್ ನಮಗೆ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ವ್ಯೂವರ್ಸ್ ನೋಡ್ತಾ ಇರ್ತಾರೆ, ಬಸ್ ಬೇಕಾದ್ರೆ ಬಿಡಪ್ಪ ಅವ್ರೊಂದ್ ಸ್ವಲ್ಪ ಯೂಟ್ಯೂಬರ್ ಒಂದು ರೇಂಜ್ ಕೇಳ್ತಾರ ಅಂತ ಅನ್ಕೋಬಾರ್ದು. ಹೌದಾ? ಆಯ್ತು. ಓಕೆ ಸರ್, ಇದೇ ನಂಬರ್ ಸರ್ ನಿಮ್ದು? ಇದೇ ನಂಬರ್ ಸರ್. ಇದೇ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಗೆ ಒಂದ್ ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಸರ್. ಕಸ್ಟಮರ್ ಫೋನ್ ಮಾಡಿ. ಓಕೆ. ಯಾರಿಗಾದ್ರೂ ಈ ಬಸ್ ಬೇಕಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡಿ, ಸ್ಪಾಟಿಗೆ ಹೋಗಿ ಗಾಡಿ ನೋಡಿ ಚೆಕ್ ಮಾಡಿ ತಗೊಂಬಂದು ಯೂಸ್ ಮಾಡಿ ಸ್ನೇಹಿತರೆ. ಇದು ಲೊಕೇಶನ್ ಬಂದುಬಿಟ್ಟು ಹುಬ್ಳಿಯಿಂದ 20-25 ಕಿಲೋಮೀಟ್ರ್ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹುಬ್ಳಿಯಲ್ಲಿ ಇರೋದು ಇದು ಲೊಕೇಶನ್ನು. ನೋಡಿ, ಬೇಗ ಕಾಂಟ್ಯಾಕ್ಟ್ ಮಾಡಿ ತೊಗೊಂಬಂದು ನೆಕ್ಸ್ಟ್ ವಿಡಿಯೋ ಹಂಗೆ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ. ಹಂಗೆ ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ ಸ್ನೇಹಿತರೆ.